ಡೇಟಿಂಗ್ ಆಪ್ ನಂಬಿಕೊಂಡು ಹೋದ್ರೆ ಬರುತ್ತೆ ಪ್ರಾಣಕ್ಕೆ ಕುತ್ತು. ಡೇಟಿಂಗ್ ಆಪ್ ನಂಬಿ ಹೋದ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಬೆಂಗಳೂರಿನ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಗ್ರಿಂಡರ್ ಡೇಟಿಂಗ್ ಎಂಬ ಆಪ್ ಬಳಸ್ತಾ ಇದ್ದ ವ್ಯಕ್ತಿ ಸಲಿಂಗ ಕಾಮಿಗಳು ಬಳಸುವ ಡೇಟಿಂಗ್ ಆಪ್ ಇದು. ಈ ಆಪ್ನ ಮೂಲಕ ಹಲವರೊಂದಿಗೆ ಸಂಪರ್ಕ ಬೆಳೆದಿತ್ತು. ಇತ್ತೀಚೆಗೆ ಈ ಆಪ್ ಮೂಲಕ ಯುವಕನ ಪರಿಚಯ ಆಗಿತ್ತು. ಪರಸ್ಪರ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ರು ಇಬ್ರು. ಬಳಿಕ ಮೇ 1ನೇ ತಾರೀಕು ಭೇಟಿಯಾಗುವಂತೆ ಯುವಕ ಕರೆದಿದ್ದ. ಭೇಟಿಯಾಗಿದ್ದ ವೇಳೆ 4 ಆರೋಪಿಗಳಿಂದ ಬೆದರಿಕೆ ಹಾಕಲಾಗಿದೆ. ಇನ್ನು ಸಲಿಂಗ ಕಾಮಿ ಅಂತ ಪ್ರಚಾರ ಮಾಡ್ತೀವಿ ಅಂತ ಬೆದರಿಸಿದ್ದಾರೆ. ಮೊಬೈಲ್ ಹಾಗೂ UPI ಪಾಸ್ವರ್ಡ್ ಹೇಳುವಂತೆ ಒತ್ತಾಯಿಸಿದ್ದಾರೆ. ಪಾಸ್ವರ್ಡ್ ಹೇಳದಿದ್ದಕ್ಕೆ ವ್ಯಕ್ತಿಯ ತೊಡೆಗೆ ಇರಿಯಲಾಗಿದೆ. ದೇಹದ ಹಲವು ಭಾಗಕ್ಕೆ ಚಾಕು ಇರಿದಿದ್ದಾರೆ ಆರೋಪಿಗಳು. ಮೊಬೈಲ್ ಕಿತ್ಕೊಂಡು UPI ಮೂಲಕ 16,000 ರೂಪಾಯಿ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಸದ್ಯ ಘಟನೆ ಸಂಬಂಧ ಆರೋಪಿಗಳಾದ ದರ್ಶನ್, ರಾಜೇಶ್ನನ್ನ ಬಂಧಿಸಲಾಗಿದೆ. ಈ ಹಿಂದೆ ಕೂಡ 8ಕ್ಕೂ ಹೆಚ್ಚು ಜನರಿಗೆ ಸುಲಿಗೆ ಮಾಡಿರೋ ಮಾಹಿತಿ ಸಿಕ್ಕಿದೆ. ಯಲಹಂಕ ಠಾಣಾ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಸಲಿಂಗ ಕಾಮಿಗಳು ಬಳಸುವಂತಹ ಆಪ್ನಲ್ಲಿ ಯುವಕ ಪರಿಚಯ ಆಗಿರ್ತಾನೆ. ಮೀಟ್ ಆಗೋಣ ಬಾ ಅಂತ ಕರೆದಿರ್ತಾರೆ. ಹೀಗಾಗಿ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ನೀನು ಸಲಿಂಗ ಕಾಮಿ ಅಂತ ಎಲ್ಲರಿಗೂ ಹೇಳ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕೇಳ್ತಾರೆ. ದುಡ್ಡಿಲ್ಲ ಅಂದಾಗ 16,000 ರೂಪಾಯಿ ಕಿತ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.